ಆಫ್ಟರ್ನೂನ್ ವೆಲ್ಕಮ್ ಟು ಒನ್ನಳ್ಳಿ ನಿಯರ್ ಬಳ್ಳಾರಿ ಹತ್ರ ಅಂತ ಒನ್ನಳ್ಳಿ ಗಾರಿ ಇವತ್ತು ವಿಸಿಟ್ ಮಾಡಿದ್ವಿ. ಕಾಶ್ಮೀರಲ್ಲಿ ನಮಗೆಲ್ಲ ಫುಲ್ ಮೀಟ್ ಆಗಿರೋಂಥ ಒಂದು ಫ್ರೆಂಡ್ಸು. ಇಲ್ಲಿ ಬಂದ್ಬಿಟ್ಟು ಎಲ್ಲ ನೀರು ಕಾದರ್ ಹಾಯ್ ಹೆಂಗಿದ್ದೀರಾ? ಆರಾಮ? ಹಾಂ ಚೆನ್ನಾಗಿದ್ದೀವಿ ಬ್ರೋ. ಆ್ಯಕ್ಚುಲಿ ನೀವೆಲ್ಲ ಸಡನ್ನಾಗಿ ಬಂದುಬಿಟ್ಟಲ್ಲ ನೀವೆಲ್ಲ ಅಲ್ಲಿ ಟ್ರಿಪ್ಪಿಂದ ನೀವು? ಬೇಗ ಬಂದ್ಬಿಟ್ಟು ಹೊಲದಲ್ಲಿ ಕೆಲಸ ಇದೆಲ್ಲ ಬಟ್ ನಿಮ್ಮ ಕೆಲಸ ಎಲ್ಲ ಫುಲ್ ಇದೆಲ್ಲ ಒಳ ಸೊ ಇವರಿಗೆಲ್ಲ ಫುಲ್ ತುಂಬ ವ್ಯವಸಾಯ ಇರೋ ಕಾರಣ ಬಂದ್ಬಿಟ್ಟು ಇವರು ಅಲ್ಲಿಂದ ಬರೋಕ್ಕೆ ಮೂವ್ ಆದರು. ನಮ್ಮ ಸ್ವಲ್ಪ ಜಮ್ಮು ಕಾಶ್ಮೀರಲ್ಲ ಇದು ಗೊತ್ತಲ್ಲ, ಇವ್ರು ಬಂದ್ಬಿಟ್ಟು ಜಮ್ಮು ಕಾಶ್ಮೀರದಿಂದ ಬರೋಕ್ಕೆ ಸ್ವಲ್ಪ ಕಾರಣ ಇವರೆಲ್ಲ ನೋಡಿ ಇವರೊಂದು ವ್ಯವಸಾಯ ಬರ್ತೈತೆ. ಇವ್ರು ಬಂದ್ಬಿಟ್ಟು ಎಲ್ಲ ತುಂಬ ಕೆಲಸ ತುಂಬ ಇರ್ತಾರೆ ಗೊತ್ತಲ್ಲ. ಹಾಯ್ ಬ್ರದರ್. ಹಾಯ್ ಬ್ರದರ್. ನೇಮ್ ತಿಪ್ಪಸ್ವಾಮಿ ಅನ್ಬಿಡ್ಕೋದಲ್ಲ ಬ್ರೋ ತಿಪ್ಪಸ್ವಾಮಿ ಅಂತಾನೆ. ಮತ್ತೆ ಹೆಂಗಿದ್ದೀರಾ ಬ್ರೋ? ಆರಾಮಿದ್ದೀವಿ ಬ್ರೋ, ನೀವು ಸಖತ್ತಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ ಬ್ರೋ. ಬಟ್ ಅಲ್ಲಿಂದೆಲ್ಲ ಸಡನ್ನಾಗಿ ಬಂದ್ಬಿಡೋ ಕಾರಣ ಏನು ನೀವು ಅಲ್ಲಿ ಸಡನ್ನಾಗಿ ಬರೋಕ್ಕೆ? ಈ ಥರ ವ್ಯವಸಾಯ ಇರೋದಕ್ಕೆ ನಾವು ಸ್ವಲ್ಪ ಭಾಳ ಬೇಗ ಮೂವ್ ಆನ್ ಆಗಿಬಿಟ್ವಿ. ಬಟ್ ಇದೆಲ್ಲ ಫುಲ್ ನಿಮ್ದೆಲ್ಲ ವ್ಯವಸಾಯ ಬರ್ತಿದೆಯಲ್ಲ ಬ್ರೋ? ಇದೆಲ್ಲ ವ್ಯವಸಾಯ ಪದ್ಧತಿ ನಮ್ಮದು. ಸೊ ಗೊತ್ತಲ್ಲ ಇವರಿಗೆಲ್ಲ ಫುಲ್ ವರ್ಕ್ ತುಂಬ ಇರುತ್ತೆ. ನೋಡಿ ಈ ಥರ ಇದೆಲ್ಲ ಬಂದ್ಬಿಟ್ಟು ಇವ್ರದ್ದು ವ್ಯವಸಾಯ ಬರ್ತಿದ್ದಾರೆ, ವ್ಯವಸಾಯ ಮಾಡ್ತಾ ಇರ್ತಾರೆ. ಅದಕ್ಕೆ ಬಂದ್ಬಿಟ್ಟು ಅಲ್ಲಿಂದ ಬರೋಕ್ಕೆ ಸ್ವಲ್ಪ ಕಾರಣ. ಸೊ ಏನೋ ಸ್ವಲ್ಪ ಬಟ್ ಇಶ್ಯೂ ಓಕೆ ನೋಡ್ತಾವ ನಾವೆಲ್ಲ ಇರೋ ಒಂದು ವ್ಯವಸಾಯ ಪದ್ಧತಿ ಹೆಂಗಿದೆ ಅಂದ್ಬಿಟ್ಟು ಎಲ್ಲ ಮೂವ್ ಆಗ್ತಾರೆ ನಾವು. ಓಕೆ ಬ್ರೋ ತೋರಿಸಿಲ್ಲ ವ್ಯವಸಾಯ ಪದ್ಧತಿ ಹೆಂಗಿದೆ ಅಂದ್ಬಿಟ್ಟು ಮೂವ್ ಫಾರ್ವರ್ಡ್. ಮೂವ್ ಇದಕ್ಕೆ ನೀರು ಹಾಕ್ಬೇಕಲ್ಲ, ಇದು ಇವಾಗ ನಾಟಿ ಮಾಡಬೇಕಿದು. ಈಗ ನಾಟಿ ಮಾಡೋದು ಬ್ರೋ, ಇದೆಲ್ಲ ಫುಲ್ ನಿಮ್ಮದೇ ಆಗುತ್ತೆ ಬ್ರೋ ಇದು. ಸೊ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಲ್ಲೇ ಅಲ್ಲೆಲ್ಲ ನಾಟಿ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಅಲ್ಲಿ ಇದ್ದಾರಲ್ಲ ಬ್ರೋ. ಹಾಂ ಲಾಸ್ಟ್ ಮೂಲೆಯಲ್ಲಿ ಇದೆಲ್ಲ ಭತ್ತ. ಯಾವ ಭತ್ತ ಇದು? ಚಿಕ್ಕ ಮತ್ತು ಬಟ್ ನಾರ್ಮಲ್ ಸೋನಾ ಮೊಸರು ಇಲ್ಲ ಹಂಗೆ, ಬಟ್ ಅಕ್ಕಿ ನಾರ್ಮಲ್ ಚಿಕ್ಕ ಸ್ಮಾಲ್ ಅಕ್ಕಿ ಅಲ್ಲ. ಓಕೆ ಇದಕ್ಕೆಲ್ಲ ಫುಲ್ ನೀರೆಲ್ಲ ಎಲ್ಲಿ ತಗೊಂಡ್ಬರ್ತೀರಿ ನೀವು? ಇದಕ್ಕೆಲ್ಲ ನೀರು ಹಾಕೋಕ್ಕೆಲ್ಲ KRS ಟೋಟಲ್ ಯೂಸ್ ಮಾಡ್ತೀರಿ ನೀವು? ಇಲ್ಲ ಬಟ್ KRS ನೀರು ಯಾವಾಗೂ ಬರ್ತಾನೆ ಇರುತ್ತೆ ಡೈಲಿ ಕಂಟಿನ್ಯೂಸ್ ಆಗಿ. 6 ತಿಂಗಳು ಮಾತ್ರ ಕೊಡ್ತಾರೆ. ಓಕೆ ಇಲ್ಲಿ ಬರ್ತೀವಿ ಬರೋ ಬಟ್ ಎಲ್ಲ ಬೋರ್ವೆಲ್ ಏನಾದ್ರು ಇದೆ ಅಲ್ಲೆಲ್ಲ? ಬೋರ್ವೆಲ್ ಬಟ್ ಎಮರ್ಜೆನ್ಸಿಗೆ 6 ತಿಂಗಳು ಎಲ್ಲ ಭತ್ತ ಆಗುತ್ತಲ್ಲ. ಬೇರೆ ಇದು ಕೆನಾಲ್ ಬರುತ್ತೆ ಬ್ರೋ ಇಲ್ಲಿಂದ. ನೀರು ಯಾವಾಗೂ ಬರ್ತಾನೆ ಇರುತ್ತೆ ಕೆಪಿಸಿಂದ? ಹಾಂ ಕೆಪಿಸಲ್ಲಿಂದ ನೀರು ಬರ್ತವೆ ಬಿಡ್ತಾರೆ ಬ್ರೋ. ಓಕೆ ಬೆಳಿತೈತೆ ಇದೆಲ್ಲ. ಬಟ್ ನೀರು ಯಾವಾಗೂ ಬರ್ತಾನೆ ಇರುತ್ತೆ ಕಂಟಿನ್ಯೂಗೆ? 24 hours ಬರ್ತಾ ಇರುತ್ತೆ. ನೀರಿನಾದರೆ ನಿಮಗೆ ಇಲ್ಲ ಫುಲ್ ಯಾವುದೇ ಥರ ಒಂದು ತೊಂದರೆ ಇಲ್ಲ ನೀರೆಲ್ಲ. ಸೊ ನೋಡಿ ನೀರಾವರಿ ಅಂತೂ ತುಂಬ ಚೆನ್ನಾಗಿದೆ ಈ ಕಡೆ. ನೀರು ಬಳ್ಳಾರಿ ಕಡೆ ಎಲ್ಲ ಫುಲ್ ನೀರು ತುಂಬ ಇದೆಯಲ್ಲ. ಎಲ್ಲ ಅನುಕೂಲ ಇದೆ. ಬಳ್ಳಾರಿ ಸೈಡ್ ನೀರು ಯಾವಾಗೂ ಬರ್ತಾನೆ ಇರುತ್ತೆ. ನೀರು KRS ಡ್ಯಾಮು, ತುಂಗಭದ್ರಾ ನದಿ ಇಲ್ಲ ಪಕ್ಕದಲ್ಲಿದೆ. ತುಂಗಭದ್ರಾ ನದಿನೂ ನೀರು ಬರ್ತಾ ಇರ್ತಾವಲ್ಲ. ಹಂಪಿನೂ ನೀರು ಇಲ್ಲಿಂದ. ಓಕೆ ಯಾವುದೂ ತೊಂದರೆ ಇಲ್ಲ, ನೀರಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನಿಮ್ಮೂರ ಹೆಸರೇನ ಎಲ್ಲ ಫುಲ್ ಒನ್ನಳ್ಳಿ ಅಲ್ಲ? ಒನ್ನಳ್ಳಿ. ಬಳ್ಳಾರಿಯಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ ಒನ್ನಳ್ಳಿಗೆ? 34 ಆಗುತ್ತೆ, 30 ಆಗ್ಬೋದು. ಓಕೆ 30 ಕಿಲೋಮೀಟ್ರ್ ನನ್ನಿಂದ. ಈ ಕಡೆ ಹೊಸಪೇಟೆ ಒಂದು 30 ಆಗುತ್ತೆ. ಹಾಂ ಅಂದರೆ ನಿಯರ್ ಹೊಸಪೇಟೆ ಮಾತ್ರ ನಿಮ್ಗೆ ಹತ್ರ ಆಗುತ್ತಲ್ಲ ಸ್ವಲ್ಪ? ಹತ್ರ ಆಗುತ್ತೆ, ಸರಿ ಸೇಮ್ ಡಿಸ್ಟೆನ್ಸ್ ಎಲ್ಲ ಆಗುತ್ತೆ ಹೊಸಪೇಟೆ ಎಲ್ಲ. ಕಿಲೋಮೀಟರ್ ಹೆಚ್ಚು ಕಡಿಮೆ. ಓಕೆ ಸೊ ಇಲ್ಲೆಲ್ಲ ಬರುವಾಗ ಸ್ವಲ್ಪ ಹುಷಾರಾಗಿ ಬರಬೇಕು ಎಲ್ಲ. ಇದೆಲ್ಲ ಇವಾಗ ರೀಸೆಂಟಾಗಿ ಮಾಡೋದಲ್ಲ ಇದೆಲ್ಲ? ವಿಡಿಯೋ ಮಾಡೋದು ನೋಡಿ ಇದೆಲ್ಲ ಈ ಕಡೆ ಇದು ನೋಡಿ ಈ ಥರ ಮಾಡಿದ್ದಾರೆ. ನೀರು ಆ ಕಡೆ ಹೋಗ್ದಿರೋದಿಲ್ಲ ಬ್ರೋ. ಸಸಿ ತಗೊಂಡು ಆ ಕಡೆ ಹಾಕಿರೋದಕ್ಕೆ ಈ ಥರ ಆಗಿರೋದು ಬ್ರೋ. ಅದನ್ನ ಓ ಈ ಗಿಡ ತಗೊಂಡು ಆ ಕಡೆ ಹಾಕಿದ್ದಾರೆ ಗಿಡ ಇದು? ಒಂದು ತಾಡಪಲ್ ಮಾಡಿಬಿಟ್ಟು ಎಳೆದ ಆ ಥರ ಆಗಿದೆ. ಬಟ್ ಇದೆಲ್ಲ ನಾಟಿ ಮಾಡಿಬಿಟ್ಟಿದ್ದಾರೆ ನಾಟಿ ಎಲ್ಲ? ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದು ಫಸ್ಟ್ ಸ್ಟೇಜು. ಮತ್ತು ಇದೆಲ್ಲ ಬರೋಕ್ಕೆ ಎಷ್ಟು ದಿನ ಆಗತ್ತೆ ಇದೆಲ್ಲ ಭತ್ತ? ಮತ್ತು ನಿಮಗೆಲ್ಲ ಟ್ರಿಪ್ ಎಲ್ಲ ಹೆಂಗಿದೆಯಲ್ಲ ಫುಲ್ ಜಮ್ಮು ಕಾಶ್ಮೀರ ಟ್ರಿಪ್ ಯಾವ ಥರ ಐತೆ ನಿಮಗೆ? ಹೈಲೈಟ್ ಇತ್ತು ಬ್ರೋ. ಆ ಥರ ಸಿಚುವೇಶನ್ ನಾವು ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಹಾಂ ಟ್ರಿಪ್ ಎಲ್ಲ ಫುಲ್ ಎಂಜಾಯ್ ಮಾಡಿ ಚೆನ್ನಾಗಿದೆ. ಸ್ಟೇ ರೂಮು ಫುಡ್ಡು ನೀವು ನಮ್ಮ ಜೊತೆ ಟ್ರಾವೆಲ್ಲು ಹೈಲೈಟ್ ಇತ್ತು ಬ್ರೋ. ಇನ್ನೊಂದು ವಾರ ಇರ್ಬೇಕಿತ್ತು ಬ್ರೋ ನಾವು ನಿಮ್ಮಿಂದ. ಹಾಂ ಹಾಗಾಗಿ ಇರೋಕ್ಕಾಗಿಲ್ಲ. ಇಲ್ಲೆಲ್ಲ ಕೆಲಸ ನೋಡ್ತಾ ಇದ್ದೀರಲ್ಲ ನೋಡಿ, ಇಷ್ಟೊಂದು ಕೆಲಸ ಇಟ್ಕೊಂಡು ಪಾಪ ಇವರೆಲ್ಲ ಹೆಂಗಿರ್ತಾರೆ ಅಲ್ಲಿ ಹುಡುಗರು. ಇಲ್ಲಿ ಪಾಪ ಕೆಲಸ ತುಂಬ ವರ್ಕ್ ಇದೆ ನಿಮಗೆ ಇಲ್ಲೆಲ್ಲ ವರ್ಕ್ ತುಂಬ ವರ್ಕ್ ಇದೆ ಅಲ್ಲ ನಮಗೆ? ವರ್ಕ್ ಜಾಸ್ತಿ ಇರುತ್ತಲ್ಲ ಕಂಟಿನ್ಯೂಸ್ ಆಗಿ. ಹಾಂ 2 ದಿನ. ಸೊ ಗೊತ್ತಲ್ಲ ಕಷ್ಟಪಡ್ತಾರೆ ಹುಡುಗರು ಪಾಪ ತುಂಬ. ಸೊ ಈ ವರ್ಕ್ ಎಲ್ಲ ಮಾಡ್ತಾ ಇರಲ್ಲ ಅದಕ್ಕೆ ನಿಮ್ಗೆ ಕಷ್ಟ. ಬಟ್ ಇಲ್ಲಿ ಹೋಗೋಕ್ಕಾಗಲ್ಲ, ನೀವು ಬಿಟ್ಟಲ್ಲ 6 ತಿಂಗಳ ಮಟ್ಟ ಇಲ್ಲಿ ಹೋಗೋಕ್ಕಾಗಲ್ಲ ಬ್ರೋ. ಸೊ ಇಲ್ಲಿ ಕಂಟಿನ್ಯೂ ಇಲ್ಲಿ ಇರಲೇಬೇಕು. ಯಾವುದೇ ಥರ ಒಂದು ಟ್ರಿಪ್ಪು ಇಲ್ಲಿ ಓಡೋಕ್ಕಿಲ್ಲ ಆಗಲ್ಲ. ಇಲ್ಲಿ ಓಡೋಕ್ಕಾಗಲ್ಲ ಬ್ರೋ. ಓಕೆ ಒಂದು 2 ದಿನದ ಒಳಗಡೆ ಬಂದ್ಬಿಡೋಕೆ ಬ್ರೋ. 2 days 3 days ಯಾಕಂದ್ರೆ ಇದಕ್ಕೆಲ್ಲ ನೀರು ಹಾಕ್ಬೇಕಾಗತ್ತೆ. ನೈಟ್ ಎಲ್ಲ ಬರಬೇಕಲ್ಲ. ನೈಟ್ ಎಲ್ಲ ನೀರು ಭಾಳ ಜನ ಇದ್ದಾರಲ್ಲ ಬ್ರೋ, ಅವರು ಈ ಕಡೆ ಹರಿಸ್ತಿರ್ತಾರೆ. ಹಂಗಾಗಿ ನೀರು ನೈಟು ಎಲ್ಲ ಫುಲ್ ಇರಬೇಕು, ಇಲ್ಲಿ ಇದು ಮಾಡಬೇಕಲ್ಲ. ಅದಕ್ಕೆ ಇಲ್ಲಿ ಕಂಟಿನ್ಯೂ ಇರಲೇಬೇಕಾಗತ್ತೆ. ಇರಲೇಬೇಕು ಬ್ರೋ. ಇಲ್ಲೇನು ಮಾಡ್ತಾರೆ? ಹಸು ಇನ್ನೇನು ಮಾಡ್ತಾ ಇರೋರು? ಹಸುವಿಂದ ಇದೇನದು? ಇದು ನೋಡಿಲ್ಲ ಹಸು ಬರ್ತಾ ಇದೆ ಮೋಸ್ಟ್ಲಿ. ಇದೇನು ಮಾಡ್ತಾಯಿದ್ರು ಉಳುಮೆ ಥರ ಮಾಡ್ತಾಯಿದ್ರಲ್ಲ. ಇದೆಲ್ಲ ಫುಲ್ ಒಂದು ಸಾಲು ಮಾಡ್ತಾಯಿದ್ರಲ್ಲ, ಸಾಲಲ್ಲ ಇದು? ಸಾಲು ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಬೋದು ಅಂತ ಕರೀತಾರೆ. ನಮ್ಮಲ್ಲೆಲ್ಲ ಬಂದು ಸಾಲು ಮಾಡೋದು ಅಂತ ಹೇಳ್ತಾರೆ ನೋಡಿ. ಅದರ ನೋಡಿ ಬಿಸಿಲು ಈ ಥರ ಬಿಸಿಲೆಲ್ಲ ಇದು ಮಾಡ್ತಾಯಿದ್ದಾರೆ ನೋಡಿ ಹೆಂಗೆ ಮಾಡ್ತಾರಂತ.
ರೈತ ಮಿತ್ರ ಇವಾಗ ಬಂದ್ಬಿಟ್ಟು ಈ ಥರ ಸಾಲ್ ಮಾಡ್ಕೊಂಡು ಹಂಗೆ ಕ್ರಾಸ್ ಆಗುತ್ತೆ. ಇಬ್ಬರು ನಮ್ಮೂರು ಜೋಡಿ ಆತ ಅಂತ ಹೇಳ್ಬೋದು ನೋಡ್ರಿ. ಜೋಡಿ ಆಯ್ತಾ ಎರಡು? ಹಾಂ ಹಾಂ ಸರ್ ನೋಡಿ ಎಲ್ಲ ಯಾವ ಥರ ಮಾಡ್ತಾ ಇರೋದು. ವೈಟ್ಗಳು ಎಷ್ಟು ಹೈಟ್ ಇದೆ ನೋಡಿ. ಇದೆ ಹೆಸರು ಬಂದ್ಬಿಟ್ಟು ತುಂಬ ಹೈಟ್ ಇದ್ದಾವೆ. ಸಾಲ್ ಮಾಡ್ತಾರೆ ನೋಡಿ. ನಮ್ಮ ಕಡೆ ಎಲ್ಲ ಬಂದ್ಬಿಟ್ಟು ಸಾಲ್ ಅಂತ ಹೇಳ್ತಾರೆ. ಏನು ಬೆಲೆ ಹಾಕಿದ? ಯಾವ ಮೆಣಸಿನ್ಕಾಯಿ? ಹಾಂ ಹಾಂ ಕಲಸ್ ಸ್ನೇಹಿತರಲ್ಲಿ ಮಣ್ಣು ನೋಡ್ಕೊಂಡು ಎಲ್ಲ ಫುಲ್ ಬ್ಲಾಕ್ ಮಣ್ಣು ನೋಡಿ. ಏನು ನೋಡ್ತಾ ಇರೋದು ಬಂದ್ಬಿಟ್ಟು ಈ ಕಡೆ ಬಳ್ಳಾರಿ ಸೈಡು ನಿಯರು ಎಲ್ಲ ಬಂದ್ಬಿಟ್ಟು ಬ್ಲಾಕ್ ಮಣ್ಣು ಸಿಗ್ತಾ ಇರುತ್ತೆ. ಇದ್ರಲ್ಲಿ ಹತ್ತಿ ತುಂಬ ಬೆಳೀತಾರೆ. ಇದಿರಲ್ಲ ಹತ್ತಿ, ಭತ್ತ, ಮೆಕ್ಕೆಜೋಳ ಜಾಸ್ತಿ. ಬಟ್ ರೋಟಿ ಎಲ್ಲ ಬಟ್ ನಿಮ್ಮ ಕಡೆ ಎಲ್ಲ ತುಂಬ ತಿಂತಾರೆ ರೋಟಿ ಎಲ್ಲ. ಮೆಕ್ಕೆಜೋಳ ರೋಟಿ, ವೈಟ್ ಜೋಳ ಅಲ್ಲ, ವೈಟ್ ಜೋಳ. ಸೊ ಇಲ್ಲಿ ಬಂದ್ಬಿಟ್ಟು ರೋಟಿ ಬಳ್ಳಾರಿ ಸೈಡ್ ಬಂದ್ಬಿಟ್ಟು ಎಲ್ಲ ಫುಲ್ ರೋಟಿ. ಖಾರ ಅಂತೂ ತುಂಬ ಸಿಕ್ಕಾಪಟ್ಟೆ ಖಾರ ತಿಂತಾರೆ. ನಮ್ಮ ಕೈಲಿ ಆ ಖಾರ ತಿನ್ನೋಕ್ಕೆ ಆಗಲ್ಲ, ಗೊತ್ತಲ್ಲ. ಸಿಕ್ಕಾಪಟ್ಟೆ ಇದೆಲ್ಲ ಮಣ್ಣು ನೋಡ್ಕೊಂಡ್ರೆ ಬಂದ್ಬಿಟ್ಟು ಇದೆಲ್ಲ ಫುಲ್ ಬ್ಲ್ಯಾಕ್ ಮಣ್ಣು ನೋಡೋದಲ್ಲ. ಸಾಯಿಲ್ ಬ್ಲ್ಯಾಕ್ ಸಾಯಿಲು. ಎಷ್ಟು ಉದ್ದ ಎಷ್ಟು ದೂರ ನೋಡ್ತಾರೆ ಎಲ್ಲ ಫುಲ್ ಬ್ಲ್ಯಾಕ್ ಮಣ್ಣು ಸಿಗುತ್ತೆ ನೋಡಿದ್ದಾರೆ. ಬಳ್ಳಾರಿಯಿಂದ ನಿಯರ್ ಒಂದು 60-70 ಕಿಲೋಮೀಟ್ರು. ಒಂದು ಕಂಪ್ನಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಏನು ನೇಮ್ ಅದು ಕಂಪ್ನಿ ನೇಮು? KPTCL. ಸೊ ನೋಡಿ ನಾವು ಬೈಕ್ ತೊಗೊಂಡು ಬೈಕಲ್ಲಿ ಮನೆಗೆ ಹೋಗ್ತಾ ಇದೆ ಇಲ್ಲಿಂದ ನೀರು. ನೀವು ಬೈಕ್ ಓಡಿಸ್ತಾ ಇದ್ರು ಮುಂದೆ, ನೀವು ಮುಂದೆ ನೋಡ್ತಾ ಇದ್ರು, ನಾನು ಮಾತಾಡ್ತಾ ಇರ್ತೀನಿ. ಸೊ ಗೊತ್ತಲ್ಲ, ಬೈಕ್ ಬಂದ್ಬಿಟ್ಟು ಕ್ಯಾಮ್ರಾಗಳು ನೋಡ್ಬೋದು, ತುಂಬ ಇದಾಗುತ್ತೆ. ಸೊ ಈ ಒಂದು ಬಂದ್ಬಿಟ್ಟು ಎಲ್ಲ ಫುಲ್ ವಿಲೇಜ್ ವೈಬ್ಸ್ ನೋಡಿ. ಯಾವ ಥರ ವಿಲೇಜ್ ವೈಬ್ಸ್ ಈ ಥರ ಇರುತ್ತೆ ಗೊತ್ತಲ್ಲ. ಸಿಟಿ ವೈಬ್ಸ್ಗೂ ವಿಲೇಜ್ ವೈಬ್ಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಗೊತ್ತಲ್ಲ. ಸೊ ಈ ಥರ ಒಂದು ವಾತಾವರಣ, ಗಾಳಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ. ಸಿಟಿಗೂ ವಿಲೇಜ್ಗೂ ಇದೇ ಥರ ಡಿಫ್ರೆನ್ಸ್. ಸೊ ಇದೆಲ್ಲ ಬಂದ್ಬಿಟ್ಟು ಹಳ್ಳಿ ವೈಬ್ಸ್. ನಾವೀಗಲೇ ಮನೆಗೆ ಹೋಗ್ಬಿಟ್ಟು ನಾಳೆ ನಾವು ಬಂದರೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀವಿ. ಇವತ್ತು ಹೋಗೋಕ್ಕೆ ಟೈಮ್ ಇಲ್ಲ ನಮಗೆ, ಅದಕ್ಕೆ ನಾವು ನಾಳೆ ಆದರೆ ಹೋಗ್ತಾಯಿದ್ದೀವಿ. ಲೆಟ್ಸ್ ಮೂವ್ ಆನ್. ಸ್ನೇಹಿತರೆ, ಇವತ್ತು ನಾನು ಸ್ಟೇ ಆಗಿರೋದು ಬಂದ್ಬಿಟ್ಟು ಗೊತ್ತಲ್ಲ, ನಿಯರ್ ಬಂದ್ಬಿಟ್ಟು ಬಳ್ಳಾರಿ ನಮ್ಮ ಫ್ರೆಂಡ್ ಅವರ ವಿಲೇಜ್ ಹತ್ರ ಇದು ಬಂದ್ಬಿಟ್ಟು ತಿಪ್ಪಸ್ವಾಮಿ ಅಂತಿಲ್ಲ ನನಗೆ. ಸೊ ಜಮ್ಮು ಕಾಶ್ಮೀರ ನನ್ನ ಜೊತೆ ಬಂದಿರೋರು ಅವ್ರ ಮನೆ ಬಂದ್ಬಿಟ್ಟು. ಸೊ ನಾನು ಸ್ಟೇ ಆಗಿದ್ದು, ನಂಗೆ ಸ್ಟೇ ಕೊಟ್ಟಿರೋದು ಬಂದ್ಬಿಟ್ಟು ಇವತ್ತು ತಿಪ್ಪಸ್ವಾಮಿ ಅಂತ ನಮ್ಮ ಫ್ರೆಂಡ್ ಅವರು ಜಮ್ಮು ಕಾಶ್ಮೀರ. ಅವ್ರ ಮನೆ ಬಂದ್ಬಿಟ್ಟು ನೋಡಿ. ನಿಜವಾಗ್ಲೂ ಬಂದ್ಬಿಟ್ಟು ಸೊ ತುಂಬ ಪಾಪ ಇಲ್ಲಿ ಏನು ನೋಡ್ತಾ ಹೋಗ್ಬಿಟ್ಟು ಇಲ್ಲಿ ಸ್ಟೇ ಏನು ನೋಡ್ತಾರೆ ನೋಡಿ. ಸೊ ನಾನು ಜಸ್ಟ್ ಕಾಲ್ ಮಾಡಿ, ನಿನ್ನೆ ಜಸ್ಟ್ ಇವರೇ ಕಾಲ್ ಮಾಡಿದ್ರು, ಮನೆ ಬಂದ್ಬಿಟ್ಟು ಜಸ್ಟ್ ಕಾಲ್ ಮಾಡಿದ್ರೆ ನನಗೆ. ನಿಜವಾಗ್ಲೂ ನಮ್ಮ ಥರ ಬಿಡ್ತೀನಿ ಪಾಪ. ನಾನು ಜಸ್ಟ್ ಒಂದು ಕಾಲ್ ಮಾಡಿದೆ, ರೈಲ್ವೆ ಸ್ಟೇಷನ್ಗೆ ಬೈಕ್ ತೊಗೊಂಬಂದು ಗೊತ್ತಾ. ರೈಲ್ವೆ ಸ್ಟೇಷನ್ಗೆ ಬೈಕ್ ತೊಗೊಂಬಂದು ನಾನು ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಕಡೆ ಕರ್ಕೊಂಡು ಬೈಕೆಲ್ಲ ಅಲ್ಲೆಲ್ಲ ಫುಲ್ ತೋರಿಸ್ಕೊಂಬಂದು ಮತ್ತು ಇವಾಗ ತಾನೇ ಊಟ ರೆಡಿ ಮಾಡಿಕೊಟ್ಟು ಪಾಪ ಊಟ ಇಕ್ಕಿ. ಸೊ ತುಂಬ ಚೆನ್ನಾಗಿ ನೋಡ್ತಾ ಇದ್ರು ಪಾಪ ಗೊತ್ತಾ. ಸೊ ನಿಜವಾಗ್ಲೂ ಒಂದು ಸ್ಟೇ ಕೊಡೋಕ್ಕೆ ನಿಜವಾಗ್ಲೂ ಅಷ್ಟೊಂದು ಇದಾಗಿರ್ಬೇಕು ಗೊತ್ತಾ. ಯಾಕಂದರೆ ಇವತ್ತಿನ ಕಾಲ ನನಗೆ ಗೊತ್ತಲ್ಲ ನಮಗೆ. ಸೊ ಒಂದು ಟ್ರಾವೆಲಿಂಗಲ್ಲಿ ಈ ಥರ ಒಂದು ಫ್ರೆಂಡ್ಸ್ ಸಿಗಬೇಕು ನಿಜವಾಗ್ಲೂ ತುಂಬ ಗ್ರೇಟು. ಯಾಕಂದರೆ ನಾನು ಹೋಗುವಂಥ ಒಂದು ಟ್ರಾವೆಲಿಂಗಲ್ಲಿ ನೀವು ಎಲ್ಲ ನೋಡ್ತಾ ಇರೋದು ಅಸ್ಸಾಮು, ಮಿಜೋರಾಮು ಈ ಕಡೆ ಎಲ್ಲ ನೋಡ್ತಾ ಇರೋದು ತುಂಬ ಜನ ಫ್ರೆಂಡ್ಸ್ ಇದ್ದರು. ಅದೇ ಥರ ಕರ್ನಾಟಕದಲ್ಲಿ ನಂಗೆ ಸಿಕ್ಕಿರೋಂಥ ಒಂದು ಫ್ರೆಂಡ್ಸ್ ಗೊತ್ತಾಗಿದ್ರು. ಸೊ ಜಮ್ಮು ಕಾಶ್ಮೀರಲ್ಲಿ ಬಟ್ ನನ್ನ ಜೊತೆ ಫುಲ್ ಟ್ರಾವೆಲ್ ಮಾಡ್ತಿರೋ ನನ್ನ ಫ್ರೆಂಡ್ಸು ತಿಪ್ಪಸ್ವಾಮಿ ಅಂತ. ಇವಾಗೆಲ್ಲ ಫುಲ್ ಬಂದಿರಲ್ಲ, ಇವತ್ತೇನು ಆಚೆ ಹೋಗಿದ್ದಾರೆ. ಸೊ ಫೆಸಿಲಿಟೀಸ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೊತ್ತಲ್ಲ. ಸೊ ನಿಜವಾಗ್ಲೂ ಲೈಕ್ ರಿಲೇಷನ್ ಥರ ನೋಡ್ತಾರೆ. ಯಾವ ಥರ ನೋಡಿ, ಇವಾಗ ತಾನೇ ಜಸ್ಟ್ ಊಟ ಮಾಡಿಕೊಟ್ಟು ಊಟ ಇಕ್ಕಿ ಮತ್ತು ಇಲ್ಲೆಲ್ಲ ಬರೋಕ್ಕೆ ನೋಡಿ ಯಾವ ಥರ ಅಂತ. ಸೊ ಇದಕ್ಕೆ ಫ್ಯಾನ್ ಎಲ್ಲ ತೊಗೊಂಬಂದು ಫ್ಯಾನ್ ಇಕ್ಕಿ ಗೊತ್ತಲ್ಲ ನೋಡಿ. ಸೊ ಬೆಡ್ ಎಲ್ಲ ಫುಲ್ ರೆಡಿ ಮಾಡಿಕೊಟ್ಟು ಸ್ಟೇ ಮಾಡಿ ಅಂದ್ಬಿಟ್ಟು ರೆಸ್ಟ್ ಮಾಡಿ ಅಂದ್ಬಿಟ್ಟು ಇಲ್ಲಿ ನಿಯರ್ ಹನುಮಾನ ಟೆಂಪಲ್ ಇದೆ. ಅಂದರೆ ಹನುಮ ಹುಟ್ಟಿರೋ ಒಂದು ಪ್ಲೇಸ್. ಹನುಮ ಬೈಕಲ್ಲೇ ಎಷ್ಟೊಂದು ಫೆಸಿಲಿಟೀಸ್ ನಿಜವಾಗ್ಲೂ ಅಂದರೆ ಸೊ ತುಂಬ ಗ್ರೇಟ್. ಈ ಥರ ಒಂದು ಫ್ರೆಂಡ್ಸ್ ಅಂದರೆ ಸೊ ನಿಜವಾಗ್ಲೂ ನಮ್ಗೆ ಇಂಡಿಯಾಗ ಸೊ ನಾರ್ತ್ ಈಸ್ಟಲ್ಲಿ ನಂಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಅದೇ ಥರ ಬಳ್ಳಾರಿ. ಸೊ ನಮ್ಮ ಕರ್ನಾಟಕದಲ್ಲಿ ಒಂದು ಟ್ರಾವೆಲಿಂಗಲ್ಲಿ ತುಂಬ ಜನ ಫ್ರೆಂಡ್ಸ್ ಸಿಗ್ತಾಯಿದ್ರು. ನಾನು ನೋಡದೇ ಇರೋ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಾಯಿರೋ. ಸೊ ನಮ್ಗೆ ಸ್ಟೇ ಕೊಡೋಕ್ಕೆ ನಿಜವಾಗ್ಲೂ ಈ ಥರ ಸಿಗ್ತಾರೆ ಅಂತ ಅಂದ್ಕೊಂಡಿಲ್ಲ, ಎಕ್ಸ್ಪೆಕ್ಟ್ ಮಾಡಿಲ್ಲ. ನೋಡಿ ಮನೆ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇರೋದು ಒಬ್ಬನೇ ಮಗ, ಒಬ್ಬ ಹುಡುಗ ಮಾತ್ರ ಇವರು. ಅವ್ನು ಬಂದ ತಕ್ಷಣ ಈವ್ನಿಂಗ್ ನಾವು ಇಲ್ಲಿಂದ ಒಂದು ವಾಕ್ ಬರ್ತೀವಿ, ನೀನು ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು. ಸೊ ಇದಾದರೆ ನಮ್ಮ ಮನೆ ನೋಡಿ. ಮತ್ತೇನು ಗೊತ್ತಾ, ಹುಡುಗ ಬಂದ್ಬಿಟ್ಟು ಪಾಪ ಚಿಕ್ಕ ಹುಡುಗ, ಅವನ್ನೆಲ್ಲ ಫುಲ್ ಕಷ್ಟಪಟ್ಟು ನೋಡಿ ಇದೆಲ್ಲ ಫುಲ್ ಏನಿದೆ ಇದೆಲ್ಲ ತೊಗೊಂಡು ಮಾಡಿಸೋದು ಅಂತ ಗೊತ್ತಲ್ಲ. ಚಿಕ್ಕ ಹುಡುಗ ಪಾಪ ಕೆಲಸಕ್ಕೆ ಹೋಗ್ಬಿಟ್ಟು ಇಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ. ಕಂಪ್ನಿಯಲ್ಲಿ ಕೆಲಸ ಮಾಡ್ಬಿಟ್ಟು ತೊಗೊಂಬಂದು ಈ ಥರ ದುಡ್ದಿರೋದು. ಸೊ ಈ ಥರ ಮಕ್ಕಳು ನೋಡ್ತಾ ತುಂಬ ಖುಷಿಯಾಗುತ್ತೆ ಗೊತ್ತಲ್ಲ. ಸೊ ಅವನೇ ಓನ್ ದುಡ್ದು ಈ ಥರ ಎಲ್ಲ ಫುಲ್ ತೊಗೊಂಡು ಇದು ಮಾಡಿದೆ ಅಂದರೆ ತುಂಬ ಖುಷಿಯಾಗುತ್ತೆ. ಓಕೆ, ನೀವು ಈವ್ನಿಂಗ್ ಒಂದು ಒಳ್ಳೆ ವ್ಲಾಗ್ ಮಾಡ್ತೀನಿ, ತೋರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.